ಇನ್ನು ಈಗ ನಾವು ಆಪ್ಷನ್ ಎಂಟ್ರಿ ಮತ್ತು ಚಾಯ್ಸ್ ಫಿಲ್ಲಿಂಗ್ ಬಗ್ಗೆ ಮಾತನಾಡೋದಾದರೆ, ಸೊ KEA ಆ ಸೀಟ್ಗಳನ್ನು ಹೇಗೆ ಡಿಸ್ಟ್ರಿಬ್ಯೂಟ್ ಹಂಚಿಕೆ ಮಾಡ್ತಾರೆ? ಅದೇ ಈಗ ನಾನು ಹೇಳ್ದಂಗೆ ಅವ್ರಿಗೆ ಸೀಟು ಫಸ್ಟ್ ಏನೋ ಸೀಟ್ ಮ್ಯಾಟ್ರಿಕ್ಸ್ ಹಾಕ್ಬಿಡ್ತಾರೆ. ಸೀಟ್ ಮ್ಯಾಟ್ರಿಕ್ಸ್ ಅಂದ್ರೆ ಅರ್ಥ ಏನಂದ್ರೆ ಯಾವುದೋ ಒಂದು ಎಕ್ಸ್ ಕಾಲೇಜಲ್ಲಿ ಯಾವುದೆಲ್ಲ ಬ್ರಾಂಚ್ ಇದಾವೆ ಅದರಲ್ಲಿ ಗೋರ್ಮೆಂಟ್ ಸೀಟ್ ಎಷ್ಟಿದಾವೆ ಎಲ್ಲವೂ ಗೋರ್ಮೆಂಟ್ ಅಲ್ಲಿ ಇರಲ್ಲ. ಡಿಪ್ಲೊಮಾದಲ್ಲಿ ಹೆಚ್ಚಿನದೆಲ್ಲವೂ ಗೋರ್ಮೆಂಟ್ ಸೀಟ್ಗಳದು. ಇಷ್ಟು ಪರ್ಸೆಂಟೇಜ್ ಅಂತ ಮುಂಚೆ ಅದು ಕಾಲಕ್ಕೆ ತಕ್ಕ ಸಣ್ಣ ಪುಟ್ಟ ಚೇಂಜಸ್ ಮಾಡ್ತಿರ್ತಾರೆ. ಈಗ 10% ಅಂತ. ಈಗ ಎಕ್ಸಾಂಪಲ್ ಹೆಂಗೆ ಹೇಳೋದು ಅಂತಂದ್ರೆ ಯಾವುದೋ ಒಂದು ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ 240 ಸೀಟ್ ಇದ್ರೆ ಅವ್ರಿಗೆ AICTನೋ ಯಾವುದೋ ಅಪ್ರೂವ್ಡ್ ಅಥಾರಿಟಿಯಿಂದ ಅವ್ರಿಗೆ ಸೀಟ್ ಕೊಟ್ಟಿದ್ರೆ ಅದ್ರ 10% ಡಿಪ್ಲೊಮಾ ಕೋಟಾ ಇರುತ್ತೆ. 240 ಸೀಟ್ ಕಂಪ್ಯೂಟರ್ ಸೈನ್ಸ್ ಅಂದ್ರೆ 24 ಸೀಟ್ ಡಿಪ್ಲೊಮಾದ ಇರುತ್ತೆ ಕಂಪ್ಯೂಟರ್. ಆ 24ರಲ್ಲಿ ಯಾವ ಕೋಟಾಗೆ ಎಷ್ಟೆಷ್ಟು ಅಂತ ಹಾಕಿರ್ತಾನೆ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ. ಆ ಹುಡುಗ ಅವನಿಗೆ ನೋಡ್ಕೋಬೇಕು ಅವನು ಯಾವ ಕೆಟಗರಿ ಬರ್ತಾನೆ, ಎಷ್ಟು ಮಾರ್ಕ್ಸಿಗೆ ಬರುತ್ತೆ. ಸೊ ಹಾಗಾಗಿ ಒಬ್ಬರಿಗೆ ಒಂದು ಸೀಟ್ ಅಲಾಟ್ಮೆಂಟ್ಗೆ ಅವನದು ರ್ಯಾಂಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ರ್ಯಾಂಕ್ ನಂತರ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಎಷ್ಟು ಸೀಟ್ಗಳಿದಾವೆ ಅಂತ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆ ಸೀಟ್ ಮ್ಯಾಟ್ರಿಕ್ಸ್ ಆದ ನಂತರ ಅವನು ಎಲ್ಲಿ ಸೂಟ್ ಆಗ್ತಾನೆ, ಯಾವ ರ್ಯಾಂಕ್ಗೆ ಫಿಟ್ ಆಗ್ತಾನೆ, ಇವೆಲ್ಲ ಪ್ಯಾರಾಮೀಟರ್ ಬೇಸಿಸ್ ಮೇಲೆ ಅವನಿಗೆ ಸೀಟ್ ಅಲಾಟ್ ಆಗೋದು. ಓಕೆ, ಸೊ ಹಾಗಾದ್ರೆ ಈ ಅಂಶನೇ ಆ ಒಂದು ಸೀಟ್ ಹಂಚಿಕೆನೇ ನಿರ್ಧಾರ ಅಂತ ಹೇಳಿದ್ರಿ. ಸೀಟ್ ಮ್ಯಾಟ್ರಿಕ್ಸ್, ರ್ಯಾಂಕ್ ಮ್ಯಾಟ್ರಿಕ್ಸ್ ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗ್ತವೆ. ಕೆಟಗರಿ ಇವೆಲ್ಲವೂ ಡಿಸೈಡ್ ಮಾಡುತ್ತೆ. ಓಕೆ, ಇನ್ನು ವಿದ್ಯಾರ್ಥಿಗಳು ಅನೇಕ ಕಾಲೇಜುಗಳಲ್ಲಿ ಅಥವಾ ವಿಭಾಗಗಳ ಆಯ್ಕೆಗಳನ್ನು ಏನಾದರೂ ನಮೂದಿಸಬಹುದು ಆ ಟೈಮಲ್ಲಿ. ಈಗ ಬೇರೆ ಬೇರೆ ಕಾಲೇಜುಗಳಲ್ಲಿ ಓದಿರ್ತಾರೆ, ಬೇರೆ ಬೇರೆ ವಿಭಾಗಗಳಲ್ಲಿ ಇರ್ತಾರೆ, ಎಲ್ಲವನ್ನ ಕೂಡ ಅಲ್ಲಿ ಮೆನ್ಷನ್ ಮಾಡಬೇಕಾಗತ್ತಾ ಹೇಗೆ? ಓಕೆ, ಈಗ ನಾನು ಆಪ್ಷನ್ ಎಂಟ್ರಿ ಅಂತಂದೆ. ಕೆಲವ್ರಿಗೆ ಹೆಂಗಾಗುತ್ತೆ, ನಾನು ಹೇಳ್ದಂಗೆ ಆಗ್ಲೇನೆ ರಿಸಲ್ಟ್ಸ್ ಬರ್ತಿದ್ದಂಗೆನೆ ನಿಮಗೆ ತುಂಬಾ ಇಷ್ಟ, ಅದು ಇಷ್ಟ ಯಾಕೆಂದ್ರೆ ಅವನದೇ ಆದಂತಹ ಪ್ಯಾರಾಮೀಟರ್ ಇರುತ್ತೆ. ಕೆಲವ್ರಿಗೆ ಯಾವುದೋ ಈ XYZ ಕಾಲೇಜಲ್ಲೇ ನಾನು ಓದಬೇಕು ಆ ಥರದ್ದು, ಅದಕ್ಕೆ ನಾವು ಡ್ರೀಮ್ ಕಾಲೇಜ್ ಅಂತೆಲ್ಲ ಆ ಲಿಸ್ಟ್ ರೆಡಿ ಮಾಡ್ಕೊಂಡಿರ್ತಾನೆ. ಅವನಿಗೆ ನಾನು ಹೇಳಿದೆ ಸೇಫರ್ ಕಾಲೇಜ್ ಅದನ್ನು ರೆಡಿ ಮಾಡಿ ಇಟ್ಕೊಂಡಿರ್ತಾನೆ. ಬಟ್ ಇಲ್ಲಿ ಏನಿದೆ ಅಂತಂದರೆ ಅವರಿಗೆ ಲಿಮಿಟ್ ಇಲ್ಲ, 10 ಹಾಕಬೇಕು 20 ಹಾಕಬೇಕು ಅಂತೇನಿಲ್ಲ. ಎಷ್ಟು ಕಾಲೇಜ್ ಯಾವುದೆಲ್ಲ ಕಾಲೇಜ್ ಇದೆಯೋ ಯಾವುದೆಲ್ಲ ಬ್ರಾಂಚ್ ಇದೆಯೋ ಅದೆಲ್ಲವನ್ನೂ ಅವನು ಚಾಯ್ಸಿಗೆ ಹಾಕ್ಬೋದು, ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ ಇಲ್ಲ. ಬಟ್ ಆದರೆ ಅವನು ಹಾಕುವಾಗ ಯಾವ ಆರ್ಡ್ರಲ್ಲಿ ಮಾಡ್ತಾನೆ ಅದು ತುಂಬ ಇಂಪಾರ್ಟೆಂಟ್. ಫಸ್ಟ್ ಪ್ರಿಫರೆನ್ಸ್ ಅವನಿಗೆ ತುಂಬ ಬೇಕೇ ಬೇಕು ಅನ್ನೋದನ್ನು ಫಸ್ಟ್ ಹಾಕ್ಕೊಂಡು, ಯಾಕಂದ್ರೆ ಕೆಲವೊಮ್ಮೆ ಆ ಬೇಕೇ ಸಿಗೋ ಚಾನ್ಸಸ್ ಇಲ್ಲ, ಅವನ ರ್ಯಾಂಕಿಗೆ ಅದು ಸೂಟ್ ಆಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಹಾಗಾಗಿ ಏನು ಮಾಡ್ಬೇಕು, ಅವರು ಎಲ್ಲವೂ ರೆಡಿ ಇಟ್ಕೊಂಡು ಕರೆಕ್ಟಾಗಿ ಹಾಕ್ತಾ ಬರಬೇಕು. ಹಾಗಾಗಿ ಅದ್ರ ಬಗ್ಗೆ ತುಂಬ ರಿಸರ್ಚ್ ಮಾಡಿಕೊಂಡು ಅವ್ರಿಗೆ ಯಾವ್ದು ಸಿಗುತ್ತೆ, ಯಾವ ಕಾಲೇಜಲ್ಲಿದೆ, ಎಷ್ಟು ಸೀಟ್ಗಳಿದ್ದಾವೆ, ಯಾವ್ಯಾವ ಕಾಲೇಜನ್ನು ಚೂಸ್ ಮಾಡ್ಕೋಬೇಕು. ತುಂಬ ಹುಡುಗರು ಮಾಡೋ ತಪ್ಪೇನಂತಂದರೆ ಲಿಮಿಟ್ ಕೆಲವೊಂದು ಹಾಕ್ಬಿಡ್ತಾರೆ, 10 ಕಾಲೇಜು 20 ಬ್ರಾಂಚ್ ಅಂತ. ಹಾಗೆ ಮಾಡಬೇಡಿ, ಯಾಕೆಂದರೆ ನಿಮಗೆ ಯಾವುದೇ ರೀತಿಯ ಲಿಮಿಟ್ ಇಲ್ಲ, ಎಷ್ಟು ಕಾಲೇಜ್ ಬೇಕಾದ್ರೂ ಹಾಕ್ಬೋದು. ಬಟ್ ತುಂಬ ಇಂಪಾರ್ಟೆಂಟ್ ಅಂದರೆ ಯಾವ ಆರ್ಡ್ರಲ್ಲಿ ಹಾಕ್ತಾರೆ, ಯಾಕಂದರೆ ಅದು ಯಾವತ್ತಷ್ಟು ರ್ಯಾಂಕ್ ಫಸ್ಟಿಂದ ಹುಡುಕೊಂಡ್ಬರುತ್ತೆ. ಯಾವ ರ್ಯಾಂಕಿಗೆ ಯಾವ ಸೀಟ್ ಮ್ಯಾಚ್ ಆಗುತ್ತೋ ಅದು ಅವನಿಗೆ ಅಲಾಟ್ ಆಗುತ್ತೆ. ಹಾಗಾಗಿ ತುಂಬ ಆಪ್ಷನ್ ಎಂಟ್ರಿಗಳನ್ನ ತುಂಬ ಕಾಲೇಜ್ಗಳನ್ನ ಎಂಟ್ರಿ ಮಾಡಿ. ಓಕೆ, ಸೊ ಹಾಗಾದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಸೊ ಪಾಲಿಸಬೇಕಾದಂತಹ ಒಂದು ಬೆಸ್ಟ್ ಸ್ಟ್ರಾಟಜಿ ಅಂದರೆ ಈ ತಂತ್ರ ಉಪಯೋಗಿಸಬೇಕು. ರಿಸರ್ಚ್ ಮಾಡಿ ಎಲ್ಲ ಕಾಲೇಜ್ ಬಗ್ಗೆ ನೋಡಿ. ಓಕೆ,